ನಮಸ್ಕಾರ, ನಾನು ಶುಭ. ಪಾಲಿಥೀನ್ ಕವರ್ನು ವಾಷಿಂಗ್ ಮಿಷಿನಲ್ಲೇ ಹಾಕಿ ನೋಡಿ, ನೀವೇ ಶಾಕ್ ಆಗ್ತೀರಿ. ಒಣಕೊಬ್ಬರಿ ಜಾಸ್ತಿ ಇದ್ದಾಗ ನೀವು ಈ ಥರ ಪುಲ್ಕ ಸ್ಟ್ಯಾಂಡ್ ಮೇಲೆ ಸುಟ್ಕೋಬೇಕು. ಎರಡೂ ಸೈಡಿಂದ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಸೇಮ್ ಈ ಥರನೇ ಸುಟ್ಟಬೇಕು. ಎಷ್ಟು ಒಣಕೊಬ್ಬರಿ ಇದ್ದರೆ ಅಷ್ಟನ್ನು ಈ ಥರನೇ ಸುಟ್ಕೊಂಡು ಸೈಡ್ಗೆ ಇಕ್ಕೊಬಿಡಿ. ಹಬ್ಬಗಳಿಗೆಲ್ಲ ನಾವು ಜಾಸ್ತಿ ಕೊಬ್ಬರಿ ತಂದಿರ್ತೀವಿ. ಆ ಕೊಬ್ಬರಿನೂ ನೀವು ಒಂದ್ಸತಿ ಈ ಥರ ಸುಟ್ಟುಬಿಟ್ಟು ಸೈಡ್ಗೆ ಇಕ್ಕೊಳ್ಳಿ. ಚಾಕುವಲ್ಲಿ ಕಟ್ ಮಾಡ್ಕೋಬೋದು, ಆದರೆ ಚಾಕುವಲ್ಲಿ ಲೇಟ್ ಆಗುತ್ತೆ. ನಾನು ನಿಮ್ಗೊಂದು ಈಸಿ ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿ. ಈ ಥರ ಚಿಪ್ಸ್ ಕಟರಲ್ಲಿ ಈ ಥರ ತುರಿರಿ. ಈ ಥರ ತುರಿಯೋದ್ರಿಂದ ಬೇಗ ಆಗುತ್ತೆ. ಒಣಕೊಬ್ಬರಿ ಬೇಗ ಕಟ್ ಮಾಡೋದಕ್ಕಿಂತ ಇನ್ನೂ ಬೇಗ ಆಗುತ್ತೆ. ಎಲ್ಲನೂ ಸೇಮ್ ಈ ಥರ ತುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ತಣ್ಣಗಾದ್ಮೇಲೆ ಈ ಥರ ಮುರಿದ್ಬಿಟ್ಟು ನೋಡಬೇಕು ನೋಡಿ, ತುಂಬ ಸುಲಭವಾಗಿ ಮುರಿತಾ ಇದೆಯಲ್ಲ. ತಣ್ಣಗಾದ್ಮೇಲೆ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಸ್ವಲ್ಪ ಸ್ವಲ್ಪ ಎಲ್ಲ ಒಂದೇ ಸತಿ ಹಾಕ್ಕೊಬಿಡಬೇಡಿ. ಚಿಕ್ಕ ಮಿಕ್ಸಿ ಜಾರ್ ಇದ್ದರೆ ಚಿಕ್ಕ ಮಿಕ್ಸಿ ಜಾರಲ್ಲಿ ಹಾಕ್ಕೋಬೋದು. ಇಲ್ಲಾಂದರೆ ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ ನೋಡಿ. ಇದನ್ನು ನೀವು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಡಿ. ಈ ಥರ ಸ್ಟೋರ್ ಮಾಡಿದ್ದೀರಿ ಅಂತಂದರೆ 1 ವರ್ಷ ಆದರೂ ನೀವು ಬಾಕ್ಸಲ್ಲಿ ಸ್ಟೋರ್ ಮಾಡ್ಬೋದು, ಏನೂ ಆಗಲ್ಲ. ನೀವು ಪಲ್ಯಗಳಿಗೆ, ಸಾಂಬಾರಿಗೆ ಎಲ್ಲ ಡೈರೆಕ್ಟಾಗಿ ಹಿಂಗೆ ಬಳಸ್ಕೋಬೋದು ನೋಡಿ. ತುರಿಯೋ ಅಷ್ಟು ಇಲ್ಲ. ಒಣಕೊಬ್ಬರಿ ಇದ್ದರೆ ಇದನ್ನು ಟ್ರೈ ಮಾಡಿ ನೋಡಿ. ಸೆಕೆಂಡ್ ಟಿಪ್ಸು, ಸ್ವೀಟ್ ಕಾರ್ನ್ ತಂದಾಗ ಮಧ್ಯಕ್ಕೆ ಮುರ್ಕೊಬಿಡಿ. ಮತ್ತು ಒಂದು ಕತ್ರಿಯಲ್ಲಿ ಈ ಥರ ತಿರುಗಿಸ್ತಾ ಇರಬೇಕು. ಮಧ್ಯಕ್ಕೆ ಕಟ್ಟಾಗಿಬಿಡುತ್ತೆ ನೋಡಿ. ಮಧ್ಯಕ್ಕೆ ಕಟ್ಟಾದಮೇಲೆ ನಿಮಗೆ ಬಿಡಿಸ್ಕೊಳ್ಳೋದು ತುಂಬ ಸುಲಭ. ಇವಾಗ ಸ್ವೀಟ್ ಕಾರ್ನ್ ಬಿಡಿಸೋದು ಕಷ್ಟ ಅನ್ಕೊತೀರಲ್ಲ, ಅವ್ರು ಒಂದ್ಸತಿ ಈ ಟ್ರಿಕ್ಸ್ ಟ್ರೈ ಮಾಡಿ ನೋಡಿ. ಇದು ತುಂಬ ಸುಲಭವಾಗಿ ಬಿಡಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಬಿಡಿಸ್ಕೊಬಿಡಿ. ನಾನು ಒಂದು ಜೋಳನೂ ಸ್ವೀಟ್ ಕಾರ್ನ್ ಜೋಳನ ಬಿಡಿಸ್ಕೊಬಿಟ್ಟಿದ್ದೀನಿ. ಇದನ್ನು ಸ್ಟ್ರೈನರ್ಗೆ ಹಾಕ್ಬಿಟ್ಟು ಕೆಳಗಡೆ ಫಸ್ಟೇ ಪಾತ್ರೆಯಲ್ಲಿ ನೀರಿಡಿ. ನೀರು ಬಿಸಿ ಆದಮೇಲೆ ಈ ಸ್ಟ್ರೈನರ್ನ ಅದ್ರ ಮೇಲೆ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿಬಿಡಿ. ಒಂದು 5-10 ನಿಮಿಷ ಬಿಟ್ಟಿದ್ದೀರಂದರೆ ಈ ಸ್ವೀಟ್ ಕಾರ್ನ್ ನೋಡಿ ಬಿಸಿ ಆಗಿಬಿಟ್ಟಿರುತ್ತೆ. ಇವಾಗ ಮಕ್ಕಳಿಗೆ ಉಪ್ಪು ಖಾರ ಹಾಕಿ ನೀವು ಮಕ್ಕಳ ಸ್ನ್ಯಾಕ್ಸ್ ಕಳಿಸ್ಬೋದು. 3ನೇ ಟಿಪ್ಸು, ನಾವು ಫ್ರೂಟ್ಸ್ ತಿಂತೀವಿ. ಆರೆಂಜ್ ಆಗಲಿ ಇಲ್ಲ ದಾಳಿಂಬೆ ತರ್ತಾ ಇರ್ತೀವಿ. ಇವಾಗ ಸೀಸನ್ನು ನಾವೇನು ಮಾಡ್ತೀವಿ, ಸಿಪ್ಪೆ ಬಿಸಾಕ್ಬಿಡ್ತೀವಲ್ಲ. ನೀವು ಬಿಸಾಕೋ ಬದಲು ಈ ಥರ ಒಂದು ಪಾತ್ರೆಯಲ್ಲಿ ಇಲ್ಲ ಒಂದು ಜಗ್ಗಲ್ಲಿ ನೀರು ಹಾಕ್ಬಿಟ್ಟು ಈ ಸಿಪ್ಪೆನೆಲ್ಲ ಹಾಕಿ ರಾತ್ರಿ ಎಲ್ಲ ಬಿಟ್ಬಿಡಬೇಕು. ಬೆಳಗ್ಗೆ ನೋಡಿ ತೋರಿಸ್ತಾ ಇದ್ದೀನಿ, ನೀರ್ದು ಬಣ್ಣನೇ ಬದಲಾಗ್ಬಿಟ್ಟಿರುತ್ತೆ. ಮತ್ತು ಸಪ್ರೇಟ್ ಮಾಡ್ಕೋಬೇಕು ಸಿಪ್ಪೆ ಮತ್ತು ನೀರನ್ನು. ಇಲ್ಲ ಸ್ಟ್ರೈನರ್ ಇಟ್ಕೊಳ್ಳಿ, ಇಲ್ಲ ಕೈ ಈ ಥರ ಇಟ್ಬಿಟ್ಟು ನೀರನ್ನ ಸಪ್ರೇಟ್ ಮಾಡ್ಕೊಬಿಡಿ. ತರಕಾರಿದು ಅಷ್ಟೇ, ನೀವು ತರಕಾರಿ ಡೈಲಿ ಬಳಸ್ತಾ ಇರ್ತೀರಲ್ಲ, ಫ್ರೂಟ್ಸು ಎಲ್ಲ ಮಿಕ್ಸ್ ಮಾಡಿ ಈ ಥರ ನೀರಲ್ಲಿ ನೆನೆಸ್ಬಿಡಿ. ಮತ್ತು ಮಾರ್ನಿಂಗು ಈ ಥರ ನೀರು ಸಪ್ರೇಟ್ ಮಾಡಿಬಿಟ್ಟು ನಿಮ್ಮ ಪಾಟ್ಗಳಲ್ಲಿರೋ ಗಿಡಗಳಿಗೆ ಹಾಕೋದು ರೂಢಿ ಮಾಡ್ಕೊಳ್ಳಿ. ಒಳ್ಳೆ ಗೊಬ್ಬರ. ನಿಮ್ಮ ಗಿಡಗಳು ಒಣಗೋಗ್ತಾ ಇದೆ, ಚೆನ್ನಾಗಿ ಬರ್ತಾ ಇಲ್ಲ ನಮ್ಮ ಪಾಟಲ್ಲಿ ಗಿಡಗಳನ್ನೋರು ಒಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿ. ವಾರಕ್ಕೊಂದು ಟೈಮ್ ಆಗಲಿ ಇಲ್ಲ 15 ದಿನಕ್ಕೊಂದು ಟೈಮನ್ನು ನೀವು ಈ ಥರ ನೀರು ಹಾಕ್ಕೊಂಡು ಬಂದರೆ ನಿಮ್ಮ ಗಿಡಗಳಂತೂ ತುಂಬ ಚೆನ್ನಾಗಿ ಬೆಳೆಯುತ್ತೆ. 4ನೇ ಟಿಪ್ಸು, ಒಂದು ಸ್ಪ್ರೇ ಬಾಟಲ್ಗೆ ಕುಡಿಯೋ ನೀರೇ ತಗೋಬೇಕು. ನೀವು ಯಾವ ನೀರು ಕುಡಿತೀರಲ್ಲ ಅದೇ ನೀರೇ ಒಂದು ಅರ್ಧದಷ್ಟು, ಮತ್ತು ವಿನಿಗರು ಒಂದು ಸ್ವಲ್ಪ, ಚೈನೀಸ್ ಐಟಮ್ಗೆ ಬಳಸೋ ಅಂತಹ ವಿನಿಗರ್ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ. ಇದನ್ನು ನೀವು ನಿಮ್ಮ ಕಿಚನಲ್ಲಿ ಎಲ್ಲ ಇರುವೆಗಳು ತುಂಬ ಓಡಾಡ್ತಾ ಇರುತ್ತಲ್ಲ, ಏನಾದರೂ ಸ್ವೀಟ್ಸ್ ಹಂಗೆ ಬಿದ್ದೋದಾಗ ಆಚೆ ಎಲ್ಲೆಲ್ಲಿ ಇರುವೆ ಓಡಾಡ್ತಾ ಇರುತ್ತಲ್ಲ ಅಲ್ಲೆಲ್ಲ ಇದನ್ನು ಸ್ಪ್ರೇ ಮಾಡ್ಕೊಳ್ಳಿ. ಮತ್ತು ಇದೇ ಸ್ಪ್ರೇ ಬಾಟಲ್ಗೆ ಒಂದು ಸ್ವಲ್ಪ ಪರ್ಫ್ಯೂಮ್, ನಿಮ್ಮ ಮನೇಲಿ ಬಳಸೋ ಯಾವುದೇ ಪರ್ಫ್ಯೂಮ್ ಆಗಲಿ ಒಂದು ಸ್ವಲ್ಪ ಸ್ಪ್ರೇ ಮಾಡ್ಕೊಳ್ಳಿ. ಇವಾಗ ಮಳೆಗಾಲದಲ್ಲಿ ಬಟ್ಟೆಗಳು ಸರಿಯಾಗಿ ಒಣಗಲಿಲ್ಲ ಅಂತಂದರೆ ಒಂಥರ ಸ್ಮೆಲ್ ಬರ್ತಾ ಇರುತ್ತಲ್ಲ, ನೀವು ಬಟ್ಟೆಗಳು ಐರನ್ ಮಾಡುವಾಗ ಈ ನೀರನ್ನ ಸ್ಪ್ರೇ ಮಾಡ್ಕೊಂಡು ಐರನ್ ಮಾಡೋದ್ರಿಂದ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ. 5ನೇ ಟಿಪ್ಸು, ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳು ಹಾಕ್ತೀವಿ. ಎಲ್ಲ ಹಿಂಗೆ ಹಾಕ್ಬಿಟ್ಟಾಗ ಸರಿಯಾಗಿ ಬಿಡೋದು ಇಲ್ಲ, ಒಂದಕ್ಕೊಂದು ಸೇರ್ಕೊಬಿಡುತ್ತೆ ಬಟ್ಟೆಗಳು. ನೀವು ಒಂದು ಪಾಲಿಥೀನ್ ಕವರ್ ಹಾಕ್ಬಿಡ್ಬೇಕು ವಾಷಿಂಗ್ ಮಿಷಿನ್ ಬಟ್ಟೆಗಳು ಹಾಕಿದಾಗ. ಹಿಂಗೆ ಹಾಕೋದ್ರಿಂದ ಒಂದು ಬಟ್ಟೆ ಒಂದರೊಳಗೆ ಸೇರ್ಕೊಳ್ಳೋದಿಲ್ಲ ನೋಡಿ. ತೋರಿಸ್ತೀನಿ. ಪಾಲಿಥೀನ್ ಎತ್ಕೊಬಿಡಿ. ಬಟ್ಟೆ ನೋಡಿ ಒಂದರೊಳಗಡೆ ಒಂದು ಸೇರಿಕೊಂಡು ಇಲ್ಲ, ಮತ್ತು ಒಂದರೊಳಕ್ಕೊಂದು ಸೇರ್ಕೊಂಡಿದ್ದಾಗ ಈ ಪಾಲಿಥೀನ್ ಕವರ್ ಅಡ್ಡ ಬರ್ತಾ ಇರುತ್ತಲ್ವ, ಆವಾಗ ಬಟ್ಟೆಗಳು ಕೂಡ ಚೆನ್ನಾಗಿ ವಾಶ್ ಆಗಿಬಿಡುತ್ತೆ. ಈ ಥರ ಯಾವುದನ್ನ ಒಂದು ಪಾಲಿಥೀನ್ ಕವರ್ ಹಾಕಿ ನೋಡಿ. ಬೇಕಂದರೆ ನೋಡ್ತಾ ಇದ್ದೀರಲ್ಲ, ನಾನು ಎಲ್ಲ ಬಟ್ಟೆಗಳು ಎತ್ಕೊಂಡು ತೋರಿಸ್ದೆ, ಒಂದಕ್ಕೊಂದು ಸೇರಿಕೊಂಡಿಲ್ಲ. ಲಾಸ್ಟ್ ಟಿಪ್ಸು, ಈ ಥರ ವೇಸ್ಟ್ ಒಂದು ಬಾಕ್ಸ್ ತಗೊಂಡು ಇದರೊಳಗಡೆಗೆ ಒಂದು ಸ್ವಲ್ಪ ಪುಡಿ ಉಪ್ಪು ಮತ್ತು ಬೆಂಕಿ ಕಡ್ಡಿ ಒಂದು 4 ಈ ಥರ ಇಟ್ಬಿಟ್ಟು ಇದ್ರ ಮೇಲೆ ಯಾವುದನ್ನ ತೆಳುವಾಗಿರೋ ಬಟ್ಟೆ ಹಾಕ್ಕೋಬೋದು. ಇಲ್ಲ ಟಿಶ್ಯೂ ಬ್ಯಾಗ್ಸ್ ಬರುತ್ತಲ್ಲ, ಇದನ್ನೇ ಕಟ್ ಮಾಡಿ ಈ ಥರ ಹಾಕ್ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕ್ಬಿಡಿ. ಇದನ್ನು ನಿಮ್ಮ ಬೀರುವಲ್ಲಿ ಇಡೋದ್ರಿಂದ, ಇವಾಗ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಒಂಥರ ಸ್ಮೆಲ್ ಇರುತ್ತೆ ಬೀರು ತೆಗೆದ ತಕ್ಷಣ. ಈ ಥರ ಇಟ್ಟರೆ ಆ ಬೀರುವಲ್ಲಿ ಯಾವುದೇ ಸ್ಮೆಲ್ ಕೂಡ ಇರಲ್ಲ. ನೀವು ಬೇಕಾದರೆ ಸ್ವಲ್ಪ ಕಂಫರ್ಟ್ ಹಾಕ್ಕೋಬೋದು. ಟ್ರೈ ಮಾಡಿ ನೋಡಿ. ನಾನು ಹೇಳಿರೋ ಟಿಪ್ಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.